ವೆಲ್ಕಮ್ ಬ್ಯಾಕ್. ರೈತರ ಮನೆ ಸೊಸೆಗೆ ವಿಶೇಷ ಭತ್ತೆ ಭಾಗ್ಯ. 7ನೇ ಗ್ಯಾರಂಟಿನ ಕೃಷಿಕರನ್ನ ಮದುವೆಯಾಗಲು ಹೆಣ್ಣು ಮಕ್ಕಳು ಒಪ್ಪುತ್ತಿಲ್ಲ. ರೈತರ ಮನೆ ಸೊಸೆಗೆ ವಿಶೇಷ ಭತ್ತೆ ಭಾಗ್ಯ. ಕೃಷಿಕರನ್ನ ಮದುವೆಯಾಗಲು ಹೆಣ್ಣು ಮಕ್ಕಳು ಒಪ್ಪುತ್ತಿಲ್ಲ. ಹೀಗಾಗಿ ಕೃಷಿಗೆ ಟಾಟಾ ಹೇಳಿ ಪಟ್ಟಣ ಸೇರುತ್ತಿರುವಂತಹ ಯುವಕರು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ವಿಶೇಷ ಯೋಜನೆ ಪ್ರಕಟಿಸಬೇಕು. ರೈತರ ಮನೆಗೆ ಸೊಸೆಯಾಗಿ ಬರುವವರಿಗೆ ಭತ್ತೆ ಭಾಗ್ಯ ನೀಡಬೇಕು. ರೈತರ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗದಲ್ಲಿ ವಿಶೇಷ ಆದ್ಯತೆ ನೀಡಬೇಕು. ಸೊಸೆಯಂದಿರಿಗೆ ಮಾಸಿಕ ಭತ್ತೆಯ ರೂಪದಲ್ಲಾದರೂ ಸಹಾಯ ಮಾಡಬೇಕು. ರೈತರ ಮನೆಯ ಸೊಸೆಗೆ ಗೃಹಲಕ್ಷ್ಮಿ ಮಾದರಿಯಲ್ಲಿ ವಿಶೇಷ ಭತ್ತೆಯನ್ನ ಕೊಡಿ. ರೈತರ ಮನೆಯ ಗಂಡು ಮಕ್ಕಳಿಗೆ ಮದುವೆ ಆಗಲು ಇದರಿಂದ ಅನುಕೂಲ ಆಗುತ್ತೆ. ತಮ್ಮದೇ ಪಕ್ಷದ ಸರ್ಕಾರದ ಮುಂದೆ ಕುಣಿಗಲ್ ರಂಗನಾಥ್ ಬೇಡಿಕೆ. ಸಿದ್ದು ಬಜೆಟ್ ಸಿದ್ಧತೆಯಲ್ಲಿ ತೊಡಗಿರುವ ಹೊತ್ತಲ್ಲೇ ವಿಭಿನ್ನ ಬೇಡಿಕೆ ಇಟ್ಟು ಪತ್ರ. ಅನ್ನದಾತನ ಪರ ಬೇಡಿಕೆ ಪತ್ರ ಬರೆದ ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್. ರೈತರ ಮನೆ ಸೊಸೆಗೆ ವಿಶೇಷ ಭತ್ತೆ ಭಾಗ್ಯ. ಕೃಷಿಕರನ್ನ ಮದುವೆಯಾಗಲು ಹೆಣ್ಣು ಮಕ್ಕಳು ಒಪ್ತಾ ಇಲ್ಲ. ಹೀಗಾಗಿ ವಿಶೇಷವಾದಂತ ಭತ್ತೆ ಭಾಗ್ಯವನ್ನ ಕೊಡಬೇಕು ಅಂತ ರಂಗನಾಥ್ ಇದೀಗ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಡುವಂಥದ್ದು. ಇದನ್ನ ಗಮನದಲ್ಲಿಟ್ಟುಕೊಂಡು ರೈತರ ಮನೆಗೆ ಸೊಸೆಯಾಗಿ ಬರುವವರಿಗೆ ಭತ್ತೆ ಭಾಗ್ಯ ನೀಡಬೇಕು. ರೈತರ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗದಲ್ಲಿ ವಿಶೇಷ ಆದ್ಯತೆಯನ್ನ ನೀಡಬೇಕು. ಸೊಸೆಯಂದರಿಗೆ ಮಾಸಿಕ ಭತ್ತೆಯ ರೂಪದಲ್ಲಾದರೂ ಸಹಾಯವನ್ನ ಮಾಡಬೇಕು. ರೈತರ ಮನೆಯ ಸೊಸೆಗೆ ಗೃಹಲಕ್ಷ್ಮಿ ಮಾದರಿಯಲ್ಲಿ ವಿಶೇಷವಾದಂತಹ ಭತ್ತೆಯನ್ನ ಮಾಸಿಕವಾಗಿ ಕೊಡಬೇಕು. ಇದು ರೈತರ ಮನೆಯ ಗಂಡು ಮಕ್ಕಳು ಮದುವೆ ಆಗಲು ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಚ್ಛೆಪಟ್ಟಾಗಿ ಅದು ಭಾಳಷ್ಟು ನಾನು ಕನಸೋದು ಒಬ್ಬ ವೈದ್ಯನಾಗಿ ಮೆಡಿಕಲ್ ಕಾಲೇಜಿನ ನನ್ನ ತಾಲೂಕು ತರಬೇಕು ಅಂತ. ಸೊ ಹಾಗಾಗಿ ಅದರಲ್ಲಿ ನಿರೀಕ್ಷೆಯಲ್ಲಿ ಇದ್ದೀನಿ. ಆಗಲಿಲ್ಲ ಅಂದರೆ PPP ಮಾಡಲೆಲ್ಲರೂ ಕೊಡಿ ಅಂತ ಕೇಳಿದ್ದೀನಿ. ಎರಡನೇದು ಮತ್ತು ಮೂರನೇದು, ಇವತ್ತು ನನಗೆ ಬೋನಸ್ಸು ಕೊಡೋಂಥ ಬೋನಸ್ಸು ಬಂದಿಲ್ಲ, ರೇಷ್ಮೆ ಬೋನಸ್ಸು. ಹಾಗಾಗಿ ಅದನ್ನು ಪರಿಪೂರ್ಣತೆಯಲ್ಲಿ ಬಜೆಟಲ್ಲಿ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದೇವೆ. ಹೆಚ್ಚಿಗೆ ಮಾಡಿ ಅಂತ ಕೇಳಿದ್ದೇವೆ ಬಜೆಟಲ್ಲಿ. ಇದ್ರ ಜೊತೆಗೆ ಮೊನ್ನೆಲ್ಲ ರೈತರುಗಳು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದರು. ನಾನು ಸಹ ಅದರ ಹಿನ್ನೆಲೆಯಲ್ಲಿ ಇವತ್ತು ರೈತರ ಹೆಣ್ಣು ಕೊಡದೇ ಇರೋಂಥ ಪರಿಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನಿನ ವ್ಯವಸ್ಥೆ ಅಡಿ ಏನಾದರೂ ಇನ್ಸೆಂಟಿವ್ಸ್ ಅಂತಾರಲ್ಲ, ಆ ಥರ ಕೊಡೋಂಥದ್ದಾಗಬೇಕು. ನನ್ನ ಮನೆಯಿಂದ ಒಂದು ಹೆಣ್ಣು ಮಗಳು ಒಂದು ರೈತನ ಮನೆಗೆ ಮದುವೆ ಆದರೆ ಆ ಸೊಸೆಗೆ ಏನಾರ ಒಂದು ಇನ್ಸೆಂಟಿವ್ಸನ್ನ ನನ್ನ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒತ್ತಾಯಪೂರ್ವಕವಾಗಿ ನಿಮ್ಮ ಮೂಲಕನೂ ನಾನು ಆಗಲೇ ಲೆಟ್ರುಗಳು ಬರೆದಿದ್ದೇನೆ, ಕೇಳ್ತೀನಿ. ವಿವಾಹಿತ ಸೊಸೆ, ರೈತನ ಸೊಸೆಗೆ ಒಂದು ಇನ್ಸೆಂಟಿವ್ಸು, ಅವರು ಆ ಹೆಣ್ಣು ಮಗಳಿಗೆ ಮದುವೆ ಆಗೋಳಿಗೆ ಇಲ್ಲ ಅವ್ರ ಮಕ್ಕಳಿಗೆ ಅವ್ರ ರೀತಿ ನಮ್ಮ ಸರ್ಕಾರದ ವತಿಯಿಂದ ಒಂದು ಇನ್ಸೆಂಟಿವ್ಸು ಕೊಡೋಂಥದ್ದನ್ನು ಚಿಂತನೆ ಮಾಡಬೇಕು ಅನ್ನೋ ಒಂದು ಪೂರಕವಾದಂಥ ವಿಚಾರನ ನಾನು ಸರ್ಕಾರದಲ್ಲಿ ಕೇಳ್ತಾ ಇದ್ದೀನಿ. ಭಾಳಷ್ಟು ಕೊರತೆ ಆಗಿದೆ. ಇವತ್ತು ಹೆಣ್ಮಕ್ಳುಗಳು ರೈತನ ಹಳ್ಳಿಲಿ ಯಾಕೆ ಬಂದು ಮದುವೆ ಆಗಬೇಕು ಅನ್ನೋ ಪ್ರಶ್ನೆ ಕಾಡ್ತಿರೋಂಥದ್ದು ಆಚೆ ನೀವೆಲ್ಲ ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಹುಡುಗರುಗಳೆಲ್ಲ ಹೊರಗಡೆ ಯಾದಗಿರಿಯಿಂದ ಅಲ್ಲಿಂದ ಇಲ್ಲಿಂದ ಹೆಣ್ಮಗಳು ತರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು ನೋವು ತಂದಿದೆ. ಸೊ ಆ ಕಾರಣಕ್ಕೋಸ್ಕರ ಇದು ಆಚೆ ಮಾತಾಡೋಂಥ ವಿಚಾರ ಅಲ್ಲ, ಇರೋದನ್ನು ವಾಸ್ತವಿಕ ಇರೋಂಥದ್ದನ್ನು ನಮ್ಮ ಮಾಧ್ಯಮ ಮೂಲಕನೂ ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರೈತರ ಬದುಕು ಹಸನುಗೊಳಿಸ್ಲಿಕ್ಕೆ ವಿಶೇಷವಾದಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರದವ್ರು ಮಾಡಬೇಕು ಅನ್ನೋದು ಭಾಳಷ್ಟು ನನ್ನ ಆಸೆ. ಹಾಗಾಗಿ ಒಳ್ಳೆಯದೇ. ರೈತರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಈ ರೀತಿಯಾಗಿ ಒಂದಿಷ್ಟು ಅನುದಾನಗಳನ್ನು ಒದಗಿಸಿಕೊಡೋದು ಒಳ್ಳೆಯ ಮಾತು. ಯಾಕಂದರೆ ಇತ್ತೀಚೆಗೆ ಹೆಚ್ಚಾಗಿದೆ, ನಾವು ಕೂಡ ಗಮನಿಸ್ತಾ ಇದ್ದೀವಿ. ಈಗ ರೈತರ ಮಕ್ಕಳು ಅಂತ ಅಂದಾಗ ಈ ರೀತಿಯಾಗಿ ಅಂದರೆ ಮದುವೆ ವಿಚಾರದಲ್ಲಿ ಸಾಕಷ್ಟು ಹಿಂದೂಡಿಕೆಯನ್ನು ಹಾಕುವಂಥದ್ದು ಎಲ್ಲ ಕೂಡ ಗಮನಿಸ್ತಾ ಇದ್ವಿ. ಅಂದರೆ ಈಗ ರೈತರ ಮನೆಯಲ್ಲಿರುವಂಥ ಎಲ್ಲ ಸೊಸೆಯಂದ್ರಿಗ ಅಥವಾ ರೈತರ ಮನೆಯಲ್ಲಿರುವಂಥ ಒಬ್ಬ ಸೊಸೆಗೆ ಕೊಡಬೇಕಾ, ಇದೆಲ್ಲವನ್ನ ಕೂಡ ಕ್ಲಾರಿಟಿ ಕೊಡಬೇಕು. ಯಾಕಂದರೆ ಒಂದೊಂದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹಲಕ್ಷ್ಮಿ ಅಂತ ಈಗ ಎಲ್ಲರಿಗೂ ಕೂಡ ಈಗ ಮನೆಯಲ್ಲಿ ಒಬ್ಬರಿಗೆ ಗೃಹಲಕ್ಷ್ಮಿ, ಮನೆಯ ಹಿರಿಯರಿಗೆ ಒಬ್ಬರಿಗೆ ಗೃಹಲಕ್ಷ್ಮಿ ಅಂತ ಬರುತ್ತೆ ಆ ಮನೆಯಲ್ಲಿ. ಸೊ ಅದೇ ರೀತಿಯಾಗಿ ಒಬ್ಬ ಮಹಿಳೆಗ ಅಥವಾ ಎಲ್ಲ ಸೊಸೆಯಂದ್ರಿಗೂ ಸಹಿತ ಕೊಡಬೇಕಾ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಇನ್ನು ಅದ್ರ ಜೊತೆಗೆ ರೈತರ ವಿಚಾರದಲ್ಲಿ ಉದ್ಧಾರ ಮಾಡಬೇಕಾದಂಥ ಎಷ್ಟೋ ಕೆಲಸಗಳಿದ್ದಾವೆ.
ಅದ್ರ ಬಗ್ಗೆ ಎಲ್ಲ ಗಮನ ಕೊಡಬೇಕು ಮೊದಲ ಬಾರಿಗೆ.